ಬೇರೆಯವರು ಬುದ್ಧಿ ಹೇಳಿದ್ದಾರೆ ಅಂದ್ರೇ ನೆಟ್ಟಗಿರೋದು. ಈ ನೆಲದವರಾಗಿ ಇಲ್ಲಿಯವರಾಗಿ ನಾವಾಗಿ ಮುನ್ನಗ್ಗಿ ಒಂದು ನಿರ್ವಹಿಸೋ ಆದ್ಯ ಕರ್ತವ್ಯ ಇದು ಅಂತ ಯಾಕೆ ನಮ್ಮ ಮನಸ್ಸಾಕ್ಷಿಗೆ ಈ ಥರದ ಸಾಮಾಜಿಕ ಕರ್ತವ್ಯದ ಕರೆ ಚುಚ್ಚೋದಿಲ್ಲ? ತಿಳಿದಂದು ಅರ್ಪಿಸುವ 3ನೇ ಕಿರುಚಿತ್ರ. ಅಂದ್ರೆ ಮೆಚುರಿಟಿ ಇರುವ ಪ್ರತಿಯೊಬ್ಬರಿಗೂ ಕಾಮನ್ ಸೆನ್ಸ್ ನಲ್ಲೇ ಅರ್ಥವಾಗೋ ವಿಷಯ ಇದು. ಜಗಿಯಲು ಬಾರದ ಕಬ್ಬಿಣದ ಕಡಲೆ ಏನಲ್ಲ. ಎಲ್ಲವೂ ಎಲ್ಲ ಕಡೆ ಸರಿ ಇಲ್ಲ ಮಾರೇ. ಯಾರಿಗೂ ಬಿದ್ದು ಹೋಗಿದ್ದು ಹೋಗಿದ್ದಿಲ್ಲ. ಇವತ್ತು ನಮ್ಮ ಸ್ಕೂಲಲ್ಲಿ ಹೆಲ್ತ್ ಅಂಡ್ ಹೈಜೀನ್ ಬಗ್ಗೆ ಲೆಸನ್ ಮಾಡಿದ್ದಾರೆ ಕಣೆ. ಅದರಲ್ಲಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಹೆಲ್ತ್, ಆಮೇಲೆ ದ ಟ್ರಾನ್ಸ್ಮಿಷನ್, ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಕಮ್ಯುನಿಕೇಬಲ್ ಡಿಸೀಸಸ್, ಅಬೌಟ್ ದ ಎಫೆಕ್ಟ್ ಆಫ್ ಪೊಲ್ಯೂಷನ್ ಆನ್ ಹೆಲ್ತ್, ಮತ್ತು ಪರ್ಸನಲ್ ಹೈಜೀನ್,
ಆ್ಯಂಡ್ ಕಮ್ಯುನಿಟಿ ಹೈಜೀನ್ ಬಗ್ಗೆ ಎಲ್ಲ ಹೇಳಿದ್ದಾರೆ. Precaution is need to be taken to maintain personal hygiene before and after taking meals. Always wash your hands with soap and water. Clean and regular toilet habit must be adopted for maintaining good health. ಈ ನೋಡಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಲ್ವೇನೆ? ಯಾವುದು? The waste food materials and garbage should be disposed of properly. It should not be thrown in open. Covered bin must be employed. Hey Vaishu, ಅದರ ಜೊತೆಗೆ ಓವರ್ ಕ್ರೌಡೆಡ್ ಲಿವಿಂಗ್ ಕಂಡೀಷನ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಅನ್ಹೈಜಿನಿಕ್ ಲಿವಿಂಗ್ ಕಂಡೀಷನ್ ನಿಂದ ಆಗುವ ಪ್ರಾಬ್ಲಮ್ಸ್ ಬಗ್ಗೆ ಕೂಡ ಹೇಳಿದಾರಲ್ವೇನೆ? ಏನ್ ಕತೆ ನಿಮ್ದು ಕ್ಲಾಸ್ ಮಧ್ಯದಲ್ಲಿ? ಈ ಪುಟ್ಟ ಮಕ್ಕಳ ಮಾತು ಕೇಳಿದ್ರಲ್ಲ, ದೊಡ್ಡವರಾದ ನಮಗೆ ಈ ಮಕ್ಕಳ ಮಾತು ಕೇಳಿ ನಾಚಿಕೆ ಆಗಬೇಕು. ಹಲವರಿಗೆ ಬೇಕಾದದ್ದು ಫನ್, ಫೇಮ್, ಹಣ, ಆಡಂಬರ, ಯಾವುದೇ ಜವಾಬ್ದಾರಿಯುಳ್ಳದ ಐಷಾರಾಮಿ ಜೀವನ ಅಷ್ಟೇ. ಪರಿಸರ ಸಂರಕ್ಷಣೆ ಬಗ್ಗೆ, ಶುಚಿತ್ವ ಬಗ್ಗೆ ಕಲಿತಿರುವ ಪಾಠವನ್ನ ನಾವೇ ಕಲಿತು ಮಾಡ್ತಾ ಇರೋದೇನು? ಪರಿಸರದ ಕಿಂಚಿತ್ತು ಕಾಳಜಿ ವಹಿಸದೆ ನಮ್ಮ ಅಧೋಪತನಕ್ಕೆ ನಾವೇ ಕಾರಣವಾಗ್ತಾ ಇದ್ದೀವಿ. ಇದನ್ನು ಇತರ ಜವಾಬ್ದಾರಿಯುಳ್ಳ ಬೆರಳೆಣಿಕೆಯಷ್ಟು ಜನರು ನಿರ್ಲಕ್ಷ್ಯ ಮೂಡಿಸಿಕೊಂಡ ಆಷಾಢಭೂತಿಯಂತಿರುವ ಉಳಿದ ನಾಗರಿಕರಿಗೆ ತಿಳಿಸಿ ಹೇಳುತ್ತಲೇ ಇರಬೇಕು ಅನ್ನುವಷ್ಟು ಇದು ಸೂಕ್ಷ್ಮ ವಿಷಯವಲ್ಲ. ಯಾರಿಗೂ ಬಿದ್ದು ಹೋಗಿದ್ದಿಲ್ಲ. ಎಲ್ಲ ನಾಗರಿಕರಿಗೂ ಚುನಾಯಿತ ಪ್ರತಿನಿಧಿಗಳಷ್ಟೇ ಮತ್ತು ಕಾರಣೀಭೂತ ಅಧಿಕಾರಿಗಳಷ್ಟೇ ಪ್ರತಿ ಹಂತದಲ್ಲೂ, ಪ್ರತಿದಿನ, ಪ್ರತಿ ಕ್ಷಣ ಸಾಮಾಜಿಕ ಸ್ತರದಲ್ಲಿ ಜವಾಬ್ದಾರಿ ಇರುತ್ತದೆ. ನಮ್ಮೆಲ್ಲರ ಮನೆಯಿಂದ ಕಸ ಸಂಗ್ರಹಣೆ ಮಾಡಿ ಸಂಗ್ರಹಣಾ ಸ್ಥಳಗಳಿಗೆ ಕಳಿಸುತ್ತಿರುವ ಹಲವಾರು ಪೌರ ಕಾರ್ಮಿಕರು ಮೂಲಭೂತ ಸೌಕರ್ಯ ಇಲ್ಲದೆ ಖುಷಿಯಿಂದ ಕಷ್ಟಗಳನ್ನು ಎದುರಿಸುತ್ತಾ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೀಗೆ ಕೆಲಸ ಮಾಡ್ತಾ ಇರೋದ್ರಿಂದನೇ ಬೆಂಗಳೂರು ಇಷ್ಟು ಸುಂದರವಾಗಿರೋದಕ್ಕೆ ಕಾರಣ. ಪೇಪರ್, ಟಿವಿ, ಇಂಟರ್ನೆಟ್ ಮೂಲಕ ಸ್ವಚ್ಛ ಭಾರತ ಅಭಿಯಾನವನ್ನು ಕೈಗೊಂಡರೂ ಅದನ್ನು ಸಮರ್ಪಕವಾಗಿ ನಿಭಾಯಿಸುವಲ್ಲಿ ವಿದ್ಯಾವಂತರಾದ ನಾವೇ ಹೊಣೆಗೇಡಿತನವನ್ನು ತೋರಿಸುತ್ತಿದ್ದೇವೆ. ಅನೇಕ ನಗರಗಳ ಪ್ರಮುಖ ವಿಭಾಗದಲ್ಲಿ ಮಾತ್ರ ತ್ಯಾಜ್ಯ ನಿರ್ವಹಣೆಯನ್ನು ಪ್ರತಿದಿನ ಮಾಡುತ್ತಾ ಸಂದಿಗೊಂದಿ, ಅಡ್ಡರಸ್ತೆ, ಖಾಲಿ ಸೈಟಿನಲ್ಲಿ ಡಂಪಿಂಗ್ ಯಾರ್ಡ್ ಆಗಿ ಕನ್ವರ್ಟ್ ಮಾಡುತ್ತಿದ್ದಾರೆ. ಅಧಿಕಾರ ಬಂದು ಹೊಸತ್ರಾಗೆ, ಅದು ಚುನಾವಣೆ ಬರೋ ಹೊತ್ತಿಗೆ ಎಲ್ರೂ ತಾಮೊಂದು ನಾವೇ ಬೇರೆ ಅಂತ ಡಂಗುರ ಸರ್ತಾರೆ. ಅಧಿಕಾರದ ರುಚಿ ಉಂಡ ಮೇಲೆ ಎಲ್ಲ ಟುಸ್ ಪಟಾಕಿಗಳೇ. ಪೌರ ಕಾರ್ಮಿಕರಿಗೆ ಆಯಾ ಕಾಲಕ್ಕೆ ತಕ್ಕಂತೆ, ಅಂದ್ರೆ ಮಳೆಗಾಲದಲ್ಲಿ ಅವರಿಗೆ ರೇನ್ ಕೋಟ್, ಬೂಟ್, ವರ್ಷಂ ಪೂರ್ತಿ ಗ್ಲೌಸ್ ಇಂಥದ್ದೆಲ್ಲ ಕಲ್ಪಿಸಿಕೊಡೋದು ನಮ್ಮೆಲ್ಲರ ಕರ್ತವ್ಯ. ಪೂರ್ವಿಕರು ಕಟ್ಟಿಸಿದ ಕೆರೆ ಕಟ್ಟೆಗಳನ್ನು ನುಂಗಿ, ನದಿ ಜಲಮೂಲಗಳನ್ನು ನಾಶ ಮಾಡಿ, ವೃಕ್ಷ ಸಂಪತ್ತು ನುಂಗಿ, ನೀರು ಕುಡಿದು, ವಾತಾವರಣವನ್ನು ಹದಗೆಡಿಸಿ, ಅಕಾಲ ಬರಗಾಲ ತಂದುಕೊಂಡು ಮುಂದಿನ ಪೀಳಿಗೆಯನ್ನು ಸಹ ಸಮಾಧಿಯೊಳಗೆ ನೂಕುತ್ತಿದ್ದೇವೆ. ಅಂದ್ರೆ ಮೆಚುರಿಟಿ ಇರುವ ಪ್ರತಿಯೊಬ್ಬರಿಗೂ ಕಾಮನ್ ಸೆನ್ಸ್ ನಲ್ಲೇ ಅರ್ಥವಾಗೋ ವಿಷಯ ಇದು. ಜಗಿಯಲು ಬಾರದ ಕಬ್ಬಿಣದ ಕಡಲೆ ಏನಲ್ಲ. ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಬರುವ ವಿಶ್ವ ಮಹಿಳಾ ದಿನವನ್ನ ನಮ್ಮ ತಂಡ ವಿನೂತನವಾಗಿ ಆಚರಿಸುತ್ತೆ. ಆಯಾ ಕಾಲಕ್ಕೆ ತಕ್ಕಂತೆ ಪೌರ ಕಾರ್ಮಿಕರಿಗೆ ಏನೇನ್ ಬೇಕಿರುತ್ತೋ ಅದನ್ನ ಕಲ್ಪಿಸಿಕೊಡೋದೇ ನಮ್ಮ ಪ್ರಯತ್ನ. ಈ ವರ್ಷನೂ ಕೂಡ ಪ್ರಧಾನಿಯವರ ಸ್ವಚ್ಛ ಭಾರತ್ ಅಭಿಯಾನ್ ಜೊತೆ ಕೈ ಜೋಡಿಸಿ ಒಂದು ಕಿರುಚಿತ್ರವನ್ನ ಮಾಡಿದ್ದೇವೆ.
ಎಲ್ಲಾ ಜೀವಿಗಳಿಗೂ ಸುಂದರವಾದ ಅಕಲುಷಿತ ಪರಿಸರದಲ್ಲಿ ಜೀವನ ಮಾಡೋ ಹಕ್ಕಿದೆ. ಬನ್ನಿ, ನಾವೆಲ್ಲರೂ ಈ ಸುಂದರ ಪರಿಸರವನ್ನು ಸಂರಕ್ಷಿಸೋಣ, ಸುಂದರ ಜೀವನವನ್ನು ರೂಪಿಸೋಣ. ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ವೇನೆ? ಯಾವುದು? The waste food materials and garbage should be disposed of properly. It should not be thrown in the open. Covered bin must be employed. Precaution is need to be taken for maintain personal hygiene before and after taking meals. Always wash your hands with soap and water. Clean and regular toilet habit must be adopted for maintaining good health. ಕಸದಲ್ಲಿರೋ ರೋಗಾಣುಗಳಿಂದ ಹಲವಾರು ರೋಗಗಳು ಬರ್ತವೆ. ಅಕ್ಯೂಟ್ ಡಯೇರಿಯಾ, ಟೈಫಾಯ್ಡ್, ಕಾಲೆರಾ, ಪೋಲಿಯೋ, ಹೆಪಟೈಟಿಸ್ ಎ, ಫುಡ್ ಪಾಯ್ಸನಿಂಗ್, ಹೆಪಟೈಟಿಸ್ ಬಿ, ಮಲೇರಿಯಾ, ಹಾಗೆ ಸೊಳ್ಳೆಗಳಿಂದ ಡೆಂಗು, ಫಿಲೇರಿಯಾ, ಹೌಸ್ಫ್ಲೈಯಿಂದಾಗಿ ಟೈಫಾಯ್ಡ್, ಕಾಲೆರಾ, ರ್ಯಾಟ್ ಫ್ಲೀಯಿಂದಾಗಿ ಪ್ಲೇಗ್, ಇದ್ರ ಜೊತೆಗೆ ಸ್ಕಿನ್ ಡಿಸೀಸಸ್, ಸ್ಕಿನ್ ಇರಿಟೇಷನ್, ಐ ಸೋರ್, ವೂಪಿಂಗ್ ಕಾಫ್, ಟ್ಯೂಬರ್ಕ್ಯುಲೋಸಿಸ್, ಡಿಪ್ತೇರಿಯಾ ಇದೆಲ್ಲ ಬರುತ್ತೆ. ಇಂಥ ಭಯಾನಕವಾದ ರೋಗಗಳೆಲ್ಲ ಹರಡಬೇಕಾದ್ರೆ ಪೌರ ಕಾರ್ಮಿಕರಿಗೆ ನಾವು ಅವರಿಗೆ ಬೇಕಾದ ಸೌಲಭ್ಯಗಳನ್ನ ತಂದ್ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ಅಂಕಲ್, ನೀವು ಇಷ್ಟೊತ್ತು ಹೇಳಿದ ವಿಷಯ ದಡ್ರಿಗೆ ಅಲ್ಲಲ್ಲ ದೊಡ್ಡವರಿಗೆ ಗೊತ್ತಿಲ್ವಾ? ಯಾಕೆ ಕೇಳ್ದೆ ಅಂದ್ರೆ, ಈ ಸ್ಕೂಲು ಅಷ್ಟು ದಪ ಕಲ್ತ್ರುನು ಪಟ್ಟಣದಾಗ ದಪ ಕಸ ರಾಶಿ ರಾಶಿ ಅಲ್ಲಿ ಇಲ್ಲಿ ಗುಡ್ಡೆ ಹಾಕ್ತಾರೆ. ಹಂದಿ ನಾಯಿ ಹಾಲು ಕೊಡೋ ಹಸ ತಿನ್ನಂಗೆ ಗಬ್ ಗಬ್ಬಾಗಿ ಎಸೀತಾರೆ. ಯಾವ ಸ್ಕೂಲಿಗೆ ಕಳಿಸ್ಬೇಕು ಈ ಬಡ್ಡೆ ತಾವನ ಇದನ್ನೆಲ್ಲ ನಿಲ್ಸಕ್ಕೆ? ಯಾರಿಗೂ ಬಿದ್ದು ಹೋಗಿದ್ದಿಲ್ಲಲ್ಲ. ಎಲ್ಲಾ ಜೀವಿಗಳಿಗೂ ಸುಂದರವಾದ ಅಕಲುಷಿತ ಪರಿಸರದಲ್ಲಿ ಜೀವನ ಮಾಡೋ ಹಕ್ಕಿದೆ. ಬನ್ನಿ, ನಾವೆಲ್ಲರೂ ಈ ಸುಂದರ ಪರಿಸರವನ್ನು ಸಂರಕ್ಷಿಸೋಣ, ಸುಂದರ ಜೀವನವನ್ನು ರೂಪಿಸೋಣ. ಹೆಲ್ಪ್ ಲೈಫ್ ಟು ಲಿವ್ ಅಂಡ್ ಗೋ ಅರ್ಪಿಸುವ 3ನೇ ಕಿರುಚಿತ್ರ ಯಾರಿಗೂ ಬಿದ್ದು ಹೋಗಿದ್ದಿಲ್ಲಲ್ಲ.